ಬ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಶೇಷ ಏನು ಅಂತ ಅಂದರೆ, ನೀವು ಯೂಶ್ವಲಿ ಮಹಿಮಾ ರಂಗನಾಥ ಸ್ವಾಮಿ ಟೆಂಪಲ್ನ ವಿಸಿಟ್ ಮಾಡಿರ್ತೀರ. ಬಟ್ ಅಲ್ಲಿ ಬಿಟ್ಟು ಇನ್ನೊಂದು ಸ್ವಲ್ಪ ನೀವು ಮುಂದೆ ಬಂದರೆ ಬಾಪೂಜಿ ನಗರ ಹತ್ರ ಶ್ರೀ 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 ರೇಣುಕಾ ಮಾಸಿಯಮ್ಮನವರ ಸ್ಥಾಪನೆ ಆಗಿದೆ ಅಂತ ಅಂದರೆ ರಿನೋವೇಷನ್ ಆಫ್ ಟೆಂಪಲ್ ಅಂತ ಹೇಳ್ಬೋದು. ನಾವು ಆಲ್ರೆಡಿ ಇದು ಕಟ್ಟಿದ್ದು, ಬಟ್ ಮತ್ತೆ ರಿನೋವೇಷನ್ ಹೊಸದಾಗಿ ಮಾಡಿದ್ದೀವಿ ಟೆಂಪಲ್ದು. ಇದು ನಾವು ಆಲ್ಮೋಸ್ಟ್ 2 days ಒಂಥರ ಜಾತ್ರೆ ಹಬ್ಬ ಥರನೇ ಮಾಡಿದ್ರು. ಸೊ ಏನೇನೆಲ್ಲ ಮಾಡಿದ್ರು ಅನ್ನೋದನ್ನು ಒಂದು ಸ್ಮಾಲ್ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ, ಬನ್ನಿ. ಈ ವಿಡಿಯೋ ಕ್ಲಿಪ್ಪಲ್ಲಿ ಏನು ನೋಡ್ಬೋದು ಅಂತ ಅಂದರೆ, ದೇವರು ಮತ್ತು ಜನರೆಲ್ಲ ದೇವ್ರನ್ನ ಗಂಗೆ ಪೂಜೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಗಂಗೆ ಪೂಜೆ ಎಲ್ಲ ಮಾಡಿ ದೇವ್ರಿಗೂ ಸಹ ಪೂಜೆ ಮಾಡಿ ಮತ್ತೆ ವಾಪಸ್ ಎಲ್ಲರೂ ಬಂದು ದೇವಸ್ಥಾನದಲ್ಲಿ ಕಳಶ ಸ್ಥಾಪನೆ ಮಾಡ್ತಾರೆ. ಕಳಶ ಸ್ಥಾಪನೆ ಮಾಡಾದ್ಮೇಲೆ ಇನ್ನೊಂದು ಸಲ ಎಲ್ಲ ಪೂಜೆನ ಮಾಡ್ತಾರೆ. ಅದು ಈ ವಿಡಿಯೋದಲ್ಲಿ ನೋಡಿ. ಈಗ ಎಲ್ಲರೂ ಸಿದ್ಧತೆ ಮಾಡಿಕೊಂಡು ವಾಪಸ್ಸು ಹೊರಡ್ತಾರೆ ನೋಡಿ. ನಿಮಗೆ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಹೇಳ ದೇವ್ರ ಬಗ್ಗೆ. ನೀವು ಏನೇ ಮನಸ್ಸಲ್ಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಮನಸ್ಸಲ್ಲಿ ಪ್ರಾರ್ಥನೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ನೀವು ಕೇಳಿಕೊಂಡ್ರೆ ದೇವ್ರನ್ನ, ಅಷ್ಟು ನಿಷ್ಠೆಯಿಂದ ನೀವು ಪೂಜೆ ಮಾಡಿದ್ರೆ ಖಂಡಿತ ಅದು ನೆರವೇರುತ್ತೆ. ನಮಗೆ ತುಂಬ ಒಂದಷ್ಟು ಇನ್ಸಿಡೆಂಟ್ಸ್ಗಳಾಗಿದೆ ಆ ಥರ. ಸೊ ಹಾಗಾಗಿ ಯಾವುದೇ ದೇವರಾಗಲಿ ಯಾವುದೇ ದೇವ್ರನ್ನ ಪೂಜೆ ಮಾಡಿ ನೀವು ಭಕ್ತಿಯಿಂದ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಒಂದಲ್ಲ ಒಂದಿನ ನೀವು ಅಂದ್ಕೊಂಡಿರೋದು ಆಗೇ ಆಗುತ್ತೆ. ಅಷ್ಟೇ ಸತತವಾಗಿ ನಿಮ್ಮ ಹಾರ್ಡ್ ವರ್ಕ್ ಕೂಡ ಇರಬೇಕು ನೀವು ಮಾಡೋ ವರ್ಕಲ್ಲಿ. ಸೊ ಅದ್ರ ಜೊತೆ 90% ನಮ್ಮ ವರ್ಕು 10% ದೇವ್ರ ಮೇಲೆ ಬಿಟ್ಟರೆ ಡೆಫಿನೆಟ್ಲಿ ಅದು ಒಂದಲ್ಲ ಒಂದಿನ ಸಕ್ಸಸ್ ಆಗುತ್ತೆ. ತುಂಬ ಚೆನ್ನಾಗಾಯಿತು ನಮಗಂತೂ ದರ್ಶನ. ನೀವು ನೋಡಿ. ಅಟ್ ಲಾಸ್ಟು ಏನಿಲ್ಲ ಅಂತಂತ ಹೇಳಿದ್ರು ಟಮಟೆ ಬೀಟ್ಸ್ ಇದೆ ಅಂತಂದರೆ ಕುಣಿತಾರೆ. ಅದೇನೋ ಟಮಟೆ ಬೀಟ್ ಬರ್ತಿದ್ದಂಗೆ ಒಂಥರ ಜೋಶ್ ಬರುತ್ತೆ ಮೈಯಲ್ಲಿ. ಸೊ ದೇವರಿತ್ತು, ಜನರಿದ್ದಾರೆ, ಟಮಟೆ ಬೀಟ್ಸ್ ಇತ್ತು. ಸೊ ಸಕ್ಕದಾಗಿ ಕುಣಿದ್ರು ಊರಿನ ಜನ ಎಲ್ಲ.